ನೋಡಿ ಫ್ರೆಂಡ್ಸ್, ಇಷ್ಟು ಇಷ್ಟು ಧೂಳು, ಇಷ್ಟು ಕಸ, ಇಷ್ಟು ಧೂಳಾಗಿಬಿಟ್ಟೈತಿ. ಬಂದಿದ್ದ ತಕ್ಷಣನೇ ಯಪ್ಪ ಮನೆ ನೋಡಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನಾನು ಊರಿಗೆ ಬಂದೆ. ನಿನ್ನೆ ನೈಟೇ ಬಂದ್ವಿ. ನಾನು ನನ್ನ ತಮ್ಮ ಮತ್ತು ಆದಿ ಬಂದ್ವಿ. ಬಂದಿದ್ದ ತಕ್ಷಣವೇ ಯಪ್ಪ ಮನೆ ನೋಡಬೇಕು. ನಿನ್ನೆಯಿಂದ ಬರೀ ಕ್ಲೀನಿಂಗೇ ನಡೆದೈತಿ ನಂದು. ಊರಿಂದ ಬಂದಮೇಲೆ ಫುಲ್ ಕ್ಲೀನಿಂಗೇ ನಡೆದೈತಿ. ಆಲ್ರೆಡಿ ನಿನ್ನೆನೇ ಒಂದು ಸ್ವಲ್ಪ ನೈಟೇ ಬಂದ ಮೇಲೇ ಒಂದು ಸ್ವಲ್ಪ ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡೀನಿ. ಗ್ಯಾಸ್ ಅಂತರೂ ಯಪ್ಪ ರಾಜವರು ಏನು ಮಾಡ್ಕೊಂಡಿದ್ರು ಏನೋ ನನಗಂತೂ ಗೊತ್ತಿಲ್ಲ. ಅಷ್ಟು ಹೊಲಸು ಜಿಡ್ಡೆಲ್ಲ ಆಗಿಬಿಟ್ಟಿತ್ತು. ಫುಲ್ ಅದನ್ನೆಲ್ಲ ನೀರು ಹೊಡೆದು ಮತ್ತು ಅದನ್ನ ನೆಂದ ಮೇಲೆ ಎಲ್ಲ ಫುಲ್ ಎಲ್ಲ ಅದನ್ನು ಲಿಕ್ವಿಡ್ ಹಾಕಿ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನೂ ಕಿಚನ್ ಎಲ್ಲ ಫುಲ್ ಕ್ಲೀನಿಂಗ್ ಐತಿ. ಯಾಕಂದ್ರೆ ಫುಲ್ ಧೂಳ, ಫುಲ್ ಬಾಂಡೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಹೊಲಸಾಗ್ಯಾವು. ಹೋಗುವಾಗ ಒಂದು ಕ್ಲೀನ್ ಮಾಡಿಟ್ಟು ಹೋದ್ರೆ ಮತ್ತೆ ಬಂದ ಮೇಲೆ ಒಂದು ಕ್ಲೀನ್ ಮಾಡಬೇಕು. ಯಪ್ಪ ಈಗ ಫುಲ್ ಎಲ್ಲ ಕಸ ಗುಡಿಸ್ಕೊಳತ್ತೀನಿ. ಅಷ್ಟು ಧೂಳ ಅಂದ್ರೆ ಅಷ್ಟು ಧೂಳಾಗೈತಿ. ಭಾಳ ಹೊಲಸಾಗೈತಿ. ಫುಲ್ ಒಂದು 2-3 ರೂಮ್ ಕಸ ಎಲ್ಲ ಗುಡಿಸಿದ್ದಾಯಿತು. ಇನ್ನೂ 1-2 ರೂಮ್ ಅದಾವು, ಅದೆಲ್ಲ ಗುಡಿಸ್ಬೇಕು. ಎಷ್ಟೊಂದು ಹೊಲಸೆಲ್ಲ ಬಂದೈತಿ. ಇನ್ನೂ ಪಾತ್ರೆ ಎಷ್ಟೊಂದು ಅದಾವು, ಪಾತ್ರೆ ಎಲ್ಲ ತೊಳಿಬೇಕು. ಒಂದೊಂದಾಗೇ ಮಾಡ್ಕೊಳತ್ತೀನಿ. ಯಾಕಂದ್ರೆ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ, ಎಲ್ಲನೂ ಒಬ್ಬಳಿಗೆ ಮಾಡ್ಕೊಳಕ್ಕಾಗಲ್ಲ ಎಲ್ಲನೂ. ಅದಕ್ಕೆ ಒಂದೊಂದೇ ಕ್ಲೀನ್ ಮಾಡ್ಕೊಳತ್ತೀನಿ. ಓಕೆ, ಈಗೆಲ್ಲ ಕಸ ಗುಡ್ಸತ್ತೀನಿ. ಇನ್ನೂ 1-2 ರೂಮ್ ಅದಾವು, ಅದೆಲ್ಲ ಗುಡಿಸ್ಬೇಕು. ಅದೆಲ್ಲ ಆದಮೇಲೆ ಮತ್ತು ಸ್ವಲ್ಪ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಬೇಕು. ಬೆಳಗ್ಗೆ ಮತ್ತು ನಿನ್ನೆ ನೈಟೇ ಬಂದಿದ್ದು ನಾವು. ಅದು ಬೆಳಗ್ಗೆ ಇಡ್ಲಿ ದೋಸೆ ಎಲ್ಲ ತರಿಸಿದ್ರು. ಬೆಳಗ್ಗೆ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ಈಗ ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಬೇಕು. ಅದಕ್ಕಿಂತ ಮುಂಚೆ ಇದೆಲ್ಲ ಕಸ ಗುಡಿಸ್ಕೊಂಡು ಆದಿತ್ಯಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳು ಐತಿ. ಅದಕ್ಕೆ ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡ್ರೆ ಆಯಿತು. ಮೊದಲಿಗೆ ಕಸ ಎಲ್ಲ ಗುಡಿಸಿ ಎಲ್ಲ ಆಮೇಲೆ ಆದಿತ್ಯ ಸ್ನಾನ ಮಾಡಿಸಿದ್ರೆ ಆತಂಥೇಳಿ ಎಲ್ಲನೂ ಕಸ ಗುಡಿಸ್ಕೊಳತ್ತೀನಿ. ನೀವು ನೋಡ್ಬೋದು ಇನ್ನೂ ಕಿಚನ್ ಹೆಂಗೈತೆ ಅಂಥೇಳಿ. ಯಪ್ಪ ನಿನ್ನೆ ಬಂದಮೇಲೆ ನೋಡಿ ನನಗೆ ಫುಲ್ ಶಾಕ್. ಅದು ಏನೋ ಅವರು ಪಾಪಡ ಏನೋ ಎಣ್ಣೆಲಿ ಫ್ರೈ ಮಾಡ್ಕೊಂಡಾರ. ಅದು ಫುಲ್ ಏನು ಮಾಡ್ಯಾರ, ಎಲ್ಲದು ಎಣ್ಣೆ ಎಲ್ಲ ಸಿಡ್ಬಿಟ್ಟೈತಿ. ಮತ್ತು ಎಣ್ಣೆ ಕಡಾಯಿ ತೋರಿಸ್ತೀನಿ ಬರ್ರಿ ನಿಮಗೆ. ಎಣ್ಣೆ ಕಡಾಯಿ ಯಾವ ಥರ ಮಾಡಿಟ್ಟಾರ ಯಪ್ಪ. ಯಪ್ಪ ಇದು ಇನ್ನೂ ಮೊದಲಿನ ಥರ ಮೊದಲಿನ ಥರ ನಾನು ಮೊದಲು ಯಾವ ಥರ ಕ್ಲೀನಾಗಿಟ್ಟಿದ್ದೆ ಆ ಥರ ಆಗಬೇಕಂದ್ರೆ ಇನ್ನೂ 1 ವಾರ ಟೈಮ್ ಬೇಕು ನನಗೆ. ಈಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳತ್ತೀನಿ. ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ಪಾತ್ರೆನೂ ಇನ್ನೂ ಒಂದು ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ಅದಾವೆ, ಅವೆಲ್ಲ ತೊಳಿಬೇಕು. ಓಕೆ, ಈಗ ಗ್ಯಾಸ್ ತೋರಿಸ್ತೀನಿ. ಮೊದಲೇ ನಾನು ನಿನ್ನೆ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಅದು ಯಾವ ಥರ ಆಗಿತ್ತು, ನಾನು ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಆಗೈತೆ ಅಂತೇಳಿ. ನಿನ್ನೆನೇ ಮೊದಲೇ ರಾತ್ರಿ ನಾವು ಬಂದಾಗನೇ ರಾತ್ರಿ 7 ಗಂಟೆ ಆಗಿತ್ತು. ಅಲ್ಲಿ ಆಲ್ಮೋಸ್ಟ್ 1 ಗಂಟೆಗೆ ಏನೋ ಕೂತಿದ್ವಿ. ಫುಲ್ ಲೇಟಾಗಿ ಒಂದು ಮಧ್ಯಾಹ್ನನೇ ಕೂತೀವಿ. ಇಲ್ಲಿ ಬರುವಷ್ಟೊತ್ತಿಗೆ ರಾತ್ರಿ 7 ಗಂಟೆ ಆಗಿತ್ತು. ಮೊದಲೇ ಫುಲ್ ಸುಸ್ತಾಗಿತ್ತು. ಅದ್ರೊಳಗೆ ಈ ಫುಲ್ ಬಿಸಿಲು ಬೇರೆ. ಈ ಕಡೆ ಬಿಸಿಲೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿನೇ. ನಿನ್ನೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಕ್ಲೀನ್ ಮಾಡಿಕೊಂಡು ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ಬಿಟ್ವಿ. ಫುಲ್ ಸುಸ್ತಾಗಿಬಿಟ್ಟಿತ್ತು. ಮತ್ತು ಈಗ ಬ್ಲಾಗೆಲ್ಲ ಐತಿ. ಬ್ಲಾಗೆಲ್ಲ ಇವತ್ತು ಹಾಕೋಕ್ಕೆ ಆಗಲಿಲ್ಲ. ಬ್ಲಾಗೆಲ್ಲ ಅದಾವೆ, ಅಪ್ಲೋಡ್ ಮಾಡಬೇಕಂತೇಳಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ನಾಳೆ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇವತ್ತಂತೂ ಆಗೋದೇ ಇಲ್ಲ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಓಕೆ, ಇವತ್ತು ಕ್ಲೀನಿಂಗ್ ಬ್ಲಾಗ್ ಆಗಿರ್ತೈತಿ. ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ನೋಡಿರಿ ಎಷ್ಟು ಬೆವ್ತು ಹೋಗ್ಬಿಟ್ಟಿನಿ. ಆದಿತ್ಯ ಅಂತೂ ಫುಲ್ ಕುಯ್. ಓಕೆ,
ಮೊದಲಿಗೆ ಇನ್ನೂ 2 ರೂಮ್ ಕಸ ಎಲ್ಲ ಗುಡಿಸೋದೈತಿ, ಅದನ್ನು ಮೊದಲಿಗೆ ಎಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದಿತ್ಯ ಅಂತೂ ಒಂದಾದ್ಮೇಲೆ ಒಂದು ಎಲ್ಲ ಸಾಮಾನು ಕೆಡೋದ್ರೊಳಗೆ ಅದನ್ನು ಅವ ಮಾಡೋದು. ನಾನೊಂದು ಮಾಡಿದ್ರೆ ಅವನೊಂದು ಮಾಡ್ತಾನೆ ನೋಡಿರಿ. ಇಷ್ಟು ಹೊಲಸೆಲ್ಲ ಬಂದೈತಿ. ಇನ್ನೂ ಗುಡಿಸ್ಬೇಕು. ಇನ್ನೂ ಈ ರೂಮ್ ಏನೂ ಗುಡಿಸಿಲ್ಲ. ಇಲ್ಲಿ ಶೋಕೇಶ್ ನೋಡಿರಿ ಯಾವ ರೀತಿ ಆಗೈತಿ ನೋಡ್ರಿ. ಅದು ಕಾಣಿಸ್ತಿರ್ಬೋದು ನಿಮಗೆ. ಇಷ್ಟು ಧೂಳಾಗಿಬಿಟ್ಟೈತಿ. ನಾನು ಒಂದು 20 ದಿನ ಏನೋ ಇದ್ದೆ ಊರು ಒಳಗೆ. 20 ದಿನ ಏನೋ ಆಯಿತು ನಾನು ಊರಿಗೆ ಹೋಗಿ. ಅಷ್ಟು ದಿನದೊಳಗೆ ಬರೋ ಅಷ್ಟರೊಳಗೆ ಈ ರೀತಿ ಆಗೈತಿ ಮನೆ. ಇಲ್ಲಿ ನೋಡ್ರಿ ಧೂಳ, ಇಲ್ಲಿ ನೋಡ್ರಿ ಎಲ್ಲ ಎಷ್ಟು ಧೂಳ, ಫುಲ್ ಧೂಳ, ಫುಲ್ ಜಿಡ್. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದು ಸಾವ್ಕಾಸ ಒಂದೊಂದಾಗಿ ಮಾಡ್ಕೊತೀನಿ. ಎಲ್ಲನೂ ಒಮ್ಮೆ ಮಾಡ್ಕೊಳಕ್ಕಾಗಲ್ಲ ನೋಡಿರಿ. ಶೋಕೇಸ್ ಇಲ್ಲೆಲ್ಲ ಎಷ್ಟು ಧೂಳಾಗೈತಿ, ಫುಲ್ ಧೂಳ. ಮತ್ತು ಅವರು ಫುಲ್ ಬ್ಯುಸಿ. ಮತ್ತು ರಾಜು ಅವರು, ಯಾಕಂದ್ರೆ ಅವರು ಮತ್ತು ಆಫೀಸ್ಗೆಲ್ಲ ಹೋಗ್ಬಿಡ್ತಿದ್ರು. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ ಮತ್ತೆ ಬರೋದು ರಾತ್ರಿಯೇ ಬರ್ತಿದ್ರು. ಮತ್ತು ಹಿಂಗಾಗಿ ಅವರಿಗೂ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಆಗಿಲ್ಲ. ಅವ್ರಿಗೆ ಏನು ಮಾಡ್ಕೋಬೇಕು ಅನ್ನಿಸ್ತೈತೆ ಅಂಥೇಳಿ ಅವಾಗ ಮಾಡಿಕೊಂಡು ತಿಂದು ಅಲ್ಲಿದಲ್ಲೇ ಎಲ್ಲನೂ ಬಿಟ್ಬಿಟ್ಟಾರ. ಅವ್ರಿಗೆ ಕ್ಲೀನ್ ಮಾಡ್ಕೊಳಕ್ಕೆ ಟೈಮೇ ಸಿಕ್ಕಿಲ್ಲ. ಅದಕ್ಕೆ ಹೀಗಾಗಿ ಎಲ್ಲ ಮನೆಯೆಲ್ಲ ಫುಲ್ ಧೂಳೆಲ್ಲ ಗಲೀಜಾಗಿಬಿಟ್ಟೈತಿ. ಅದನ್ನೆಲ್ಲನೂ ಕ್ಲೀನ್ ಮಾಡಬೇಕು. ಓಕೆ, ಒಂದೊಂದಾಗಿ ಕ್ಲೀನ್ ಮಾಡ್ಕೋತೀನಿ. ಜಗಲಿ ರೂಮ್ನು ಒಂದು ಸ್ವಲ್ಪ ಅದನ್ನು ಹೊಲಸಾಗೈತಿ. ಮತ್ತು ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಎಲ್ಲ ಪೂಜೆ ಎಲ್ಲ ಮಾಡ್ಕೋತೀನಿ. ಇವತ್ತೇನು ಮಾಡ್ಕೊಳಕ್ಕಾಗಲ್ಲ. ಈಗ ಓಕೆ, ಬರ್ರಿ ಜಾಸ್ತಿ ಮಾತಾಡೋದು ಬೇಡ, ಕೆಲಸ ಜಾಸ್ತಿ ಮಾಡೋನು, ಮಾತು ಕಡಿಮೆ ಮಾಡೋನು. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ. ಓಕೆ ನೋಡಿ ಫ್ರೆಂಡ್ಸ್, ಇಷ್ಟು ಧೂಳು, ಇಷ್ಟು ಕಸ. ಇದು ಬರೀ 4 ರೂಮಿನ ಧೂಳಿದು. ಬರೀ 4 ರೂಮಿಂದೇ ಇದು ಕಸ ಇಷ್ಟು. ಇನ್ನೂ ಇದೇನು ಇಲ್ಲೇನು ಕ್ಲೀನ್ ಮಾಡಿ ಇಲ್ಲೇನು ಕಸ ಗುಡಿಸಿಲ್ಲ. ಇನ್ನೂ ಬರೀ ನೆಲದ್ದು ಮಾತ್ರ ಇದು. ನೆಲ ಗುಡಿಸಿದ್ದಷ್ಟೇ ಇಷ್ಟು ಧೂಳು ಕಸ ಬಂದೈತಿ. ಯಪ್ಪ, ಎಲ್ಲ ಕಸ ಗುಡಿಸಿದ್ದೆಲ್ಲ ಆಯಿತು. ಫುಲ್ಲು ಯಪ್ಪ, ಎಷ್ಟು ಶೆಕೆ, ಎಷ್ಟು ಬೇವಂತ ಹೋಗ್ಬಿಟ್ಟೀನಿ. ಎಷ್ಟು ಶೆಕೆ ಅಪ್ಪ, ತಡ್ಕೊಳಕ್ಕಾಗತ್ತಿಲ್ಲ. ಫ್ಯಾನ್ ಕೂಲರ್ ಎಲ್ಲ ಆಫ್ ಮಾಡಿಬಿಟ್ಟಿನಿ. ಯಾಕಂದ್ರೆ ಕಸ ಗುಡ್ಸಾತಿದ್ನೆಲ್ಲ ಎಲ್ಲ ಧೂಳೆಲ್ಲ ಫುಲ್ ಮತ್ತು ಗಾಳಿಗೆಲ್ಲ ಫುಲ್ ಮೈ ತುಂಬ ಹಾಕದಂತೇಳಿ ಎಲ್ಲ ಆಫ್ ಮಾಡಿಬಿಟ್ಟಿನಿ. ಈಗೆಲ್ಲ ಕಸ ಗುಡಿಸಿದ್ದೆಲ್ಲ ಆಯಿತು. ಈಗ ಆದಿತ್ಯಗೆಲ್ಲ ಸ್ನಾನ ಮಾಡಿಸ್ಕೊಂಬರ್ಬೇಕು. ಮತ್ತು ನಾನು ಸ್ನಾನ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡು ಪಾಪಡೆಲ್ಲ ಫ್ರೈ ಮಾಡ್ಯಾರಲ್ಲ, ಹಿಂಗಾಗಿ ಇದು ಗ್ಯಾಸ್ ಎಲ್ಲ ಯಾವ ರೀತಿ ಚೆಲ್ಲೈತೆ ಅವಾಗಿಂದನೇ ಒರೆಸಿದ್ರೆ ಕ್ಲೀನ್ ಆಗಿರ್ತೈತಿ. ಅದು ಏನ್ ಮಾಡೈತಿ, ಅದು 2-3 ದಿನ ಆಯ್ತು ಅವರೆಲ್ಲ ಕರ್ಕೊಂಡು ತಿಂದು ವಾಪಸ್ ಅದು ಅವರಿಗೆ ಕ್ಲೀನ್ ಮಾಡಕ್ ಆಗಿಲ್ಲ. ಅಷ್ಟೇ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ಬಿಟ್ಟಾರ. ಹಿಂಗಾಗಿ ಇನ್ನೂ ಇದು ನೋಡ್ರಿ ಗ್ಯಾಸ್ ಇಲ್ಲಿ
ಇದೆಲ್ಲ ಫುಲ್ ಜಿಡ್ ಫುಲ್ ಇದೆಲ್ಲ ಕ್ಲೀನ್ ಮಾಡೋಕ್ಕಿನ್ನ ಇವಾಗ ಸದ್ಯಕ್ಕಾಗಲ್ಲ. ಈಗಂತೂ ಆದಿತ್ಯ ಫಸ್ಟ್ ಅವನಿಗೆಲ್ಲ ಸ್ನಾನ ಮಾಡಿಸ್ತೀನಿ. ಇದೆಲ್ಲ ಫುಲ್ ನೀರೆಲ್ಲ ಹಾಕಿ ಒಂದು ಸ್ವಲ್ಪ ನೆನೆ ಬಿಟ್ಟು ಆಮೇಲೆ ಲಿಕ್ವಿಡ್ ಹಾಕಿ ಫುಲ್ ತಂತಿ ತಗೊಂಡೆಲ್ಲ ಇದನ್ನ ತಿಕ್ಬೇಕು. ಅವಾಗಲೇ ಇದು ಕ್ಲೀನ್ ಆಗೋದು. ಯಾಕಂದ್ರೆ ಫುಲ್ ಜಿಡ್ ಆಗಿಬಿಟ್ಟೈತೆ. ಫುಲ್ ಇದೆಲ್ಲ ಎಣ್ಣೆಗೆಲ್ಲ ಕಲಿ ಫುಲ್ ಜಿಡ್. ಈ ಬಾಟಲ್ ನೋಡ್ರಿ ಎಷ್ಟು ಜಿಡ್ ಆಗಿಬಿಟ್ಟೈತೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಇರಲಿ ಒಂದೊಂದೇ ಮಾಡ್ಕೊಂತೀನಿ. ಇಲ್ಲಿ ಫುಲ್ ಎಲ್ಲ ಧೂಳ ಆಗಿತ್ತು. ಇದು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಇದೆಲ್ಲ ಆಯ್ತು. ಇದು ಕಿಟಕಿ ಅಂತೂ ಯಪ್ಪ ನೋಡಂಗಿರ್ಲಿಲ್ಲ. ಇದೆಲ್ಲ ಫುಲ್ ಧೂಳ ಇತ್ತು. ಎಷ್ಟಾಗುತ್ತೋ ಅಷ್ಟು ಪೊರ್ಕೆಯಿಂದನೇ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಆಲ್ಮೋಸ್ಟ್ ಇದು ಬೆಡ್ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಆಯ್ತು. ಇಷ್ಟು ಕ್ಲೀನ್ ಆಯ್ತು. ನೆಲ ಎಲ್ಲ ಒರೆಸ್ಕೋಬೇಕು. ಎಲ್ಲ ಏನು ಒರೆಸ್ಕೊಳ್ಳಲ್ಲ ಫ್ರೆಂಡ್ಸ್. ಈಗಂತೂ ಆಗಲ್ಲಪ್ಪ. ಈ ರೂಮ್ ನೋಡಿ ಯಪ್ಪ ಎಲ್ಲ ಎಲ್ಲೆಲ್ಲಿದ್ದೇನ ಎಲ್ಲೆಲ್ಲಿಟ್ಟಿರೋ ಸಾಮಾನೆಲ್ಲ ಎಲ್ಲೆಲ್ಲಿ ಬಿದ್ದೋಗೈತೆ ನೋಡಿ. ಇಲ್ಲಿ ಬಟ್ಟೆ ಎಲ್ಲ ಅವರು ವಾಷಿಂಗ್ ಮಿಷನ್ ಹಾಕೊಂಡಾರ. ಮಷಿನ್ ಹಾಕೊಂಡು ಒಣಗಿದ್ಮೇಲೆ ತಂದು ಈ ತರ ಎಲ್ಲ ಒಗದ್ಬಿಟ್ಟಾರ. ಮತ್ತೆ ಅವರು ಏನ್ ಮಾಡ್ಕೊತಾರೆ ಹೇಳಿ, ಈ ಗಂಡಸರೆಲ್ಲ ಈ ಗಂಡ್ಮಕ್ಳೆಲ್ಲ ಅಷ್ಟೇ. ಇದೆಲ್ಲ ಆಗೋದಂದ್ರೆ ಹೆಣ್ಮಕ್ಳಿಂದಾನೆ. ಕ್ಲೀನಿಂಗ್ ಎಲ್ಲ ಮಾಡೋದಂದ್ರೆ ಹೆಣ್ಮಕ್ಳೆ. ಗಂಡ್ಮಕ್ಳು ಏನ್ ಮಾಡ್ತಾರ, ಅವ್ರ ಕೆಲಸ ಅವ್ರಿಗೆ ಮಾಡೋಕ್ಕೆಲ್ಲ ಸಾಕಾಗಿ ಹೋಗಿರ್ತೈತಿ. ಇದನ್ನೆಲ್ಲ ಯಾವಾಗ ಮಾಡ್ಬೇಕು ಅವ್ರು? ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಪಾತ್ರೆ ಇಷ್ಟು ಪಾತ್ರೆ ಮನೆಯದು ಕಮ್ಮಿ. ಇದೆಲ್ಲ ತೊಳೆದಿಟ್ಟಿರೋ ಪಾತ್ರೆ ಇದೆಲ್ಲ ಜೋಡಿಸ್ಕೋಬೇಕು. ಇನ್ನ ಮಾಡ್ಕೊಂಡ್ರೆ ಎಷ್ಟೊಂದು ಪಾತ್ರೆ ಎಲ್ಲ ಹಾಕವು. ಈಗೇನು ಬೇಡ ಸದ್ಯಕ್ಕೆ. ದೇವ್ರ ಮನೆ ಅಂತ ಫುಲ್ ಎಲ್ಲ ಇದಾಗ್ಬಿಟ್ಟೈತಿ. ಲೈಟ್ ಹಾಕಿ ತೋರಿಸ್ತೀನಿ ಒಂದ್ಸರಿ. ಕೊನೆ ಎಲ್ಲ ನಾವು ಹೋಗುವಾಗ ಯಾವ ಥರ ಇತ್ತೋ ವಾಪಸ್ ಬರುವಾಗ ಅದೇ ಥರನೇ ಐತಿ. ಫುಲ್ ಎಲ್ಲ ಇದನ್ನು ಅಷ್ಟೇ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇದನ್ನು ಅಷ್ಟೇ ಧೂಳೆಲ್ಲ ಆಗೈತಿ. ಒಂದಾಗೆ ಮಾಡ್ಕೊತೀನಿ. ಅಪ್ಪು ಏನು ಮಾಡತ್ತಿ? ಹಾಂ ನಡಿ ನಡಿಯಪ್ಪ, ಸ್ನಾನ ಮಾಡತ್ತೆ ನಡಿಯಪ್ಪ, ನಡಿ ಜಲ್ದಿ ಬಾ. ಇವು ಬಟ್ಟೆ ಎಲ್ಲ ಒಂದಿನ ಎಲ್ಲ ಈ ಬಟ್ಟೆ ಇದು ಒಂದು ಏನೋ ಒಂದು ಸ್ವಲ್ಪ ನೀಟ್ ಐತಿ. ಇದನ್ನು ಯಾಕೋ ಎಲ್ಲ ಫುಲ್ ಇದು ಮಾಡೋರು ಸ್ವಲ್ಪ ತಕ್ಕ ಮಟ್ಟಿಗೆ ಕ್ಲೀನ್ ಐತಿ. ಬೆಡ್ಶೀಟ್ ಎಲ್ಲ ಮಷಿನ್ಗೆ ಹಾಕಿನಿ. ಅದೆಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಬೆಡ್ಶೀಟ ಎಲ್ಲ ಅದೆಲ್ಲ ಹಾಕಿಬಿಟ್ಟಿನಿ. ನಮ್ಮದು ಆದಿತ್ಯನ ಬೆಡ್ಶೀಟ್ಸ್ ಎಲ್ಲ ಹಾಕಿನಿ. ಯಾಕಂದ್ರೆ ಹೋಗುವಾಗನೇ ಹಾಕಿಟ್ಟು ಮಡಚಿ ಹೋಗಿದ್ದೆ. ಬಟ್ ಅವೆಲ್ಲ ಧೂಳಾಗಿಬಿಟ್ಟಿತ್ತು. ಅದಕ್ಕೆ ವಾಪಸ್ ಎಲ್ಲನೂ ಇನ್ನೂ ಒಂದು ಸರಿ ಮಷಿನ್ಗೆಲ್ಲ ಹಾಕಿನಿ. ಒಂದಾಗಿದ್ದಾಯ್ತು. ಈಗ ಅದನ್ನು ಒಣಗಿ ಹಾಕಿನಿ. ಇನ್ನೂ ಒಂದು ಸ್ವಲ್ಪ ಆದಿತ್ಯನೂ ಬೆಡ್ಶೀಟ್ಸ್ ಎಲ್ಲ ಹಾಕಿನಲ್ಲ, ಈಗ ಅದು ಆಗೈತಿ. ಈಗ ಅದನ್ನೆಲ್ಲ ಒಣಗಿ ಹಾಕಬೇಕು. ಓಕೆ, ಮತ್ತು ಇನ್ನೂ ಒಂದೆರಡು ಟ್ರಿಪ್ಪು ಬಟ್ಟೆ ಐತಿ. ಇವತ್ತು ಫುಲ್ ಕ್ಲೀನಿಂಗ್ ಡೇನೇ ಅಂತ ಹೇಳ್ಬೋದು. ಒಂದಾಗೆ ಕ್ಲೀನ್ ಮಾಡ್ಕೊಳತ್ತೀನಿ. ನಿಮ್ಮ ಜೊತೆನೂ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೋತೀನಿ. ಈ ಬೆಡ್ಶೀಟೆಲ್ಲ ಆಗೈತಿ. ಇದನ್ನು ಒಣಗಿ ಹಾಕೀನಿ. ಇನ್ನೂ ಎಷ್ಟೊಂದು ಬೆಡ್ಶೀಟ್ಸ್ ಎಲ್ಲ ಹಾಕೀನಿ. ಇದೆಲ್ಲ ಆದಿತ್ಯನ ಬೆಡ್ಶೀಟ್ಸ್. ಇದೆಲ್ಲ ಈಗ ಇಲ್ಲಿ ಒಣಗಿ ಹಾಕಿಬಿಡ್ತೀನಿ. ಇನ್ನೂ ನಮ್ಮ ಬಟ್ಟೆ ಎಲ್ಲ ಐತಿ, ಅದನ್ನೆಲ್ಲ ಹಾಕಬೇಕು. ನೀನೇನು ಮಾಡ್ಕೊಂಡು ಏನದು? ಬೇಡ, ನೀನು ಬೇರೆ ಕೊಡ್ತೀನಿ ತೊಂಬ. ಅದು ಕುಡಿಬಾರ್ದು, ಬೇರೆ ಕೊಡ್ತೀನಿ ಬಾ ಬಾ.